ಮನುಷ್ಯನ ಜೀವ ಅನ್ನುವಂಥದ್ದು ಭಾಳ ಅಸ್ಥಿರ ಇದೆ. ಹೌದು. ಯಾವಾಗ ಏನಾಗುತ್ತೆ, ಎಲ್ಲಿ ಹೇಗೆ ಯಾವುದು ಕೂಡ ಗೊತ್ತಾಗಲ್ಲ. ಆದಾಗ್ಯೂ ಕೂಡ ನಾವು ಹೊಡೆಯೋದು ಬಡಿಯೋದು ಸಂಘರ್ಷ. ನಿಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎಲ್ಲ ಕಡೆ. ಬಹಳ ಸಾತ್ವಿಕ ವಿಚಾರಗಳನ್ನು ನೀವು ಹೇಳಿದ್ದೀರಿ ಅಂತ ಎಲ್ಲ ಕಡೆ ಅದು ಭಾಳ ಜನಮನ್ನಣೆಯನ್ನು ಪಡೆದಿರುವಂಥ ಒಂದು ವಿಡಿಯೋ ನಿಮ್ಮದು. ಈ ಒಂದು ಶರ್ಟ್ನ ಬಟನ್ನ ನೀವು ಉದಾಹರಣೆ ಕೊಟ್ಟು ಹೇಳ್ತೀರಿ, ಸ್ನಾನದ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತೀರಿ. ಸೊ ಯಾವಾಗ ಈ ಮನುಷ್ಯನ ಜೀವ ಅಸ್ಥಿರ ಅನ್ನುವಂಥದ್ದು ಗೊತ್ತಾದ ಮೇಲೆ ನಾವು ಈ ಜೀವವನ್ನು ಹೇಗೆ ಜೀವಿಸಬೇಕು, ಹೇಗೆ ಅನುಭವಿಸಬೇಕು ಅನ್ನುವಂಥದ್ದು ನನ್ನ ಪ್ರಶ್ನೆ. ನಮ್ಮ ಹೃದಯ ಸರ್ ಹತ್ತಿರ 1,00,000 ಬಾರಿ ಬಡಿತದಂತ ಒಂದು ದಿವಸಕ್ಕೆ. ಅದು ನಿಮಿಷಕ್ಕೆ ಎಷ್ಟು 72 ಬಾರಿ 72 ಬಾರಿ ಬಡಿಬೇಕು ಹೇಳುವಂಥದ್ದು ವೈದ್ಯಕೀಯ ಲೋಕ ಕಂಡುಹಿಡಿದ ಸತ್ಯ. ಹಾಗೆ ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋದರೆ ಹತ್ತಿರ 1,00,000 ಬಾರಿ ಹೋಗ್ತದೆ. ಅದು ಅದರಲ್ಲಿ ಒಂದು 3 ಬಾರಿ ಬಡಿದಿದ್ರೆ ಏನಾಗ್ಬೋದು? ನಾವೆಲ್ಲರೂ ಸ್ವಲ್ಪ ಕೂತು ಆಲೋಚನೆ ಮಾಡುವ. ಒಂದು 3 ಬಾರಿ ನನಗೆ ಬಡಿಲಿಲ್ಲ ಅಂತೇಳಿ ಇಟ್ಟುಕೊಳ್ಳುವ. ನಾನು ಜೀವಂತ ಮನುಷ್ಯ ಅಲ್ಲ ಅವಾಗ. ಅಷ್ಟೆ. ಎಲ್ಲಿಯವರೆಗೆ ಅಂದರೆ ನನಗೆ ಹೆಸರು ಕೂಡ ಇರುವುದಿಲ್ಲ. 50 ವರ್ಷ 60 ವರ್ಷ ಪಾಟೀಲ್ರೆ ನಿಮ್ಮವರು ನಿಮಗೆ ಹೆಸರು ಹೇಳಿ ಕರೆದಿದ್ದಾರೆ. ನನಗೆ ಈಗ 86. ಸಾರಿ, ಇದು 68. ಉಲ್ಟಾ ಆಯ್ತದೆ, 68 ನನಗೀಗ. ಸೊ ನನಗೆ ಹೆಸರು ಹಿಡಿದು ಕರೆದಿದ್ದಾರೆ ಅಲ್ಲ. ನನ್ನ ಶ್ವಾಸ ಹೋದ ನಂತರ ನನಗೆ ಹೆಸರು ಇರುವುದಿಲ್ಲ. ಅದು ಏಕೆ? ಎಲ್ಲಿಗೆ ಹೋಯ್ತಾ ಹೆಸರು? ನಾನು ಹೇಳ್ತೇನೆ ಭಾಷಣದಲ್ಲಿ ಹೇಳುವಾಗ, ಡಾಕ್ಟ್ರ್ ಫೈಲ್ ಕೈಯಲ್ಲಿರ್ತದೆ, ಅಷ್ಟರ ತನಕ ಅವರು ಮಾತಾಡಿಸ್ತಾ ಇರ್ತಾರೆ, ಹೇಗಿದ್ದೀಯಪ್ಪ, ಆರಾಮಿದ್ದೀಯಾ? ಡಾಕ್ಟ್ರ್ ಹೆಚ್ಚಾಗಿ ಹೆಸರು ಹೇಳಿಯೇ ಕರೀತಾರೆ, ಹೇಗಿದ್ದೀಯ ಅಕ್ಬರ್, ಆರಾಮ, ಚೆನ್ನಾಗಿ. ನಮಗೆಲ್ರಿಗೂ ಸಾಧಾರಣ ಆಸ್ಪತ್ರೆಗೆ ಅಡ್ಮಿಟ್ ಆದಂತಹ ಅನುಭವ ಇರ್ತದಲ್ಲ. ಸೊ ನನ್ನ ಹತ್ರ ನನ್ನ ಶ್ವಾಸ ಇಲ್ಲ ಅಂದರೆ ಫೈಲ್ ಕೈಯಲ್ಲಿದ್ದರೂ ಕೂಡ ಡಾಕ್ಟ್ರ್ ಹೇಳೋದು ಸಿಸ್ಟರಿಗೆ, ಸಿಸ್ಟರ್ ಡೆಡ್ ಬಾಡಿ ಶಿಫ್ಟ್ ಮಾಡಿ ಅಂತ. ಹೆಸರು ಹೋಯ್ತಲ್ಲಿ. ಹೆಸರು ಹೇಗೆ ಮಾಯ ಆಗ್ತದೆ? ಯಾರು ಮಾಯ ಮಾಡಿದ್ದದು? ಡೆಡ್ ಬಾಡಿ ಯಾಕೆ ಆಗೋದು? ಹೆಣ ಯಾಕೆ ಆಗೋದು? ನಾನು ಮೈಯತ್ ಯಾಕೆ ಆಗೋದು? ನಾನು ನಮ್ಮಲ್ಲಿ ಮೈಯತ್ ಹೇಳ್ತೇವೆ, ಡೆಡ್ ಬಾಡಿ ಯಾಕೆ ಆಗ್ತೇವೆ? ಮೈಯತ್. ಹೆಸರು ಎಲ್ಲಿ ಹೋಗ್ತದೆ? ಉಸಿರು ಹೋದ ಕೂಡಲೇ ಹೆಸರು ಎಲ್ಲಿಗೆ ಹೋಗ್ತದೆ? ಉಸಿರಿರುವ ತನಕ ಮಾತ್ರ ಅಲ್ವಾ ಹೆಸರು? ಉಸಿರು ಪಡಕೊಂಡ ಹೇಳಿ ಆದರೆ ಹೆಸರಿಲ್ಲ, ನನ್ನ ಬಾಡಿ ಮಾತ್ರ ಇರ್ತದೆ. ಸೊ ಆ ಮನುಷ್ಯನಾಗಿದ್ದವನು ನಾನು ಎಲ್ಲಿಗೆ ಹೊರಟು ಹೋದೆ? ನಾನು ಎಷ್ಟು ಟೆಂಪರರಿ ಇದ್ದೇನೆ, ನಾನು ಎಷ್ಟು ನಶ್ವರ ಇದೆ ನನ್ನ ಜೀವನ. ಎಲ್ಲ ಸವಲತ್ತುಗಳು ಇದ್ದರೂ ಕೂಡ ನನ್ನನ್ನು ಬದುಕಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಇಷ್ಟೆಲ್ಲ ವ್ಯವಸ್ಥೆಗಳುಂಟು, ಇಷ್ಟು ಡಾಕ್ಟರ್ಸ್ಗಳು, ಇಷ್ಟು ಹಾಸ್ಪಿಟಲ್ಸ್ಗಳು, ಆ ಹಾಸ್ಪಿಟಲ್ನಲ್ಲಿ ಇಷ್ಟು ಉಪಕರಣಗಳು, ಕರೆಕ್ಟ್. ನನ್ನಲ್ಲಿ ಸಂಪತ್ತುಂಟು. ನಾನು ಹೇಳ್ತೇನೆ, ಎಷ್ಟೇ ಖರ್ಚಾಗಲಿ ಡಾಕ್ಟರ್, ಒಂದು ಬದುಕಿಸಿಕೊಡಿ ಹೇಳಿ, ಯಾಕೆ ಆಗುವುದಿಲ್ಲ? ಸೊ ಇದೆಲ್ಲ ಸತ್ಯ, ಇದೆಲ್ಲ ನಿತ್ಯ. ಎಲ್ರಿಗೂ ತಿಳುವಳಿಕೆ ಇದೆ, ಆದರೆ ಜ್ಞಾಪಕ ಇಲ್ಲ. ಎಲ್ರಿಗೂ ತಿಳುವಳಿಕೆ. ನನಗೆ ಸಾಯ್ಬೇಕು ಹೇಳೋದು ನನಗೆ ಗೊತ್ತು. ನೀವು ಹೇಳಿದ್ರಲ್ಲ, ಬೆಳಿಗ್ಗೆ ಹಾಕಿದ ಬಟನ್ ಸಂಜೆ ನಾನೇ ಕೀಳ್ತೇನೋ ಅಥವಾ ಬೇರೆಯವರು ಕೀಳ್ತಾರೋ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇವತ್ತು ಬೆಳಗಿನ ಸ್ನಾನ ಮಾಡಿದ್ದೇನೆ, ನಾಳೆ ಬೆಳಗಿನ ಸ್ನಾನ ನಾನೇ ಮಾಡ್ತೇನೋ ಅಥವಾ ಬೇರೆಯವರು ಮಾಡಿಸ್ತಾರೋ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಈ ಶ್ವಾಸ ಎಳೆದಿದ್ದೇನೆ, ಅಷ್ಟು ಮಾತ್ರ ಅಲ್ಲ, ಈ ಶ್ವಾಸ ಎಳೆದಿದ್ದೇನೆ, ಇದನ್ನು ವಾಪಸ್ಸು ಬಿಡ್ತೇನೋ ಇಲ್ವೋ ಅದು ಕೂಡ ನನಗೆ ಗ್ಯಾರಂಟಿ ಇಲ್ಲ. ಅಷ್ಟು ನಶ್ವರವಾದಂತಹ ಬದುಕು. ಈ ಸತ್ಯತೆ, ಇದು ಜನರಿಗೆ ಮನನ ಮಾಡಬೇಕು. ನಾವು ಇದನ್ನು ತಿಳಿಸಿಕೊಡ್ಬೇಕು. ಮತ್ತು ಜಗತ್ತಿಗೆ ಒಂದೇ ಬಾರಿ ಬರುವುದು ಅಂತ, ಬಾರಿ ಬಾರಿ ಬರಲಿಕ್ಕಿಲ್ಲ ನಮಗೆ. ಈ ಜನ್ಮದಲ್ಲಿ ಆಗಲಿಲ್ಲ, ಬೇರೆ ಜನ್ಮದಲ್ಲಿ ಬಂದು ನಾನು ಸರಿ ಮಾಡ್ತೇನೆ ಅಂದರೆ ಮನುಷ್ಯನಾಗಿ ಒಂದು ಬಾರಿ ಮಾತ್ರ ಬರ್ತೇನೆ. ಇದೇ ಫಸ್ಟ್, ಇದೇ ಲಾಸ್ಟ್. ಸೊ ಈ ಜೀವನ 50-60 ವರ್ಷದ್ದು ಯಾಕೆ ಎಲ್ಲರೊಟ್ಟಿಗೆ ಕೂಡಿ ಬಾಳಬಾರ್ದು? ನಾನು ಯಾಕೆ ನನಗೆ ಎಲ್ಲರೂ ಕೂಡ ಪ್ರೀತಿಸಬಾರ್ದು?
ನಾನು ಮನೆಗಾಗಿ ಬಾಳಿದಾಗ ನನ್ನ ಮನೆಯವರು ಮಾತ್ರ ಪ್ರೀತಿಸು. ನಾನು ಕುಟುಂಬಕ್ಕಾಗಿ ಬಾಳಿದಾಗ ನನ್ನ ಕುಟುಂಬದವರು ಮಾತ್ರ ಪ್ರೀತಿಸುವುದು. ನಾನು ಕೇವಲ ಕನ್ನಡಕ್ಕಾಗಿ ದುಡಿದರೆ ಕನ್ನಡದವರು ಮಾತ್ರ ಪ್ರೀತಿಸ್ತಾರೆ. ನಾನು ಮುಸ್ಲಿಮನಾಗಿ ಜೀವಿಸಿದರೆ ನನ್ನ ಮುಸ್ಲಿಮರು ಮಾತ್ರ ಪ್ರೀತಿಸ್ತಾರೆ. ನಾನು ಯಾಕೆ ಮಾನವನಾಗಿ ಬಾಳಬಾರದು? ಎಲ್ಲ ಮಾನವರು ನನ್ನನ್ನು ಪ್ರೀತಿಸುವಂತೆ ನನಗೆ ಯಾಕೆ ಬಾಳಬಾರದು? ನಾನು ಇಲ್ಲಿಯ ಎಲ್ಲ ಜಲಾಚರಗಳು ಚರಾಚರಗಳು ಪ್ರೀತಿಸುವಂತೆ ಯಾಕೆ ಬಾಳಬಾರ್ದು? ನಾನು ಯಾಕೆ ಒಂದು 4 ಪ್ರಾಣಿಗಳಿಗೆ ನೀರು ತಿಂಡಿ ಕೊಡಬಾರ್ದು? 4 ಪಕ್ಷಿಗಳಿಗೆ ಯಾಕೆ ನಾನು ನೀರು ತಿಂಡಿ ಕೊಡಬಾರ್ದು? ಅವು ಕೂಡ ನನ್ನನ್ನು ಪ್ರೀತಿಸುವಂತೆ ನಾನು ಯಾಕೆ ಮಾಡಬಾರ್ದು? ನಾನು ಯಾಕೆ ಪರಿವರ್ತನೆ ಆಗಬಾರ್ದು? ನನ್ನ ಜೀವನ ಯಾವಾಗ ಸಾರ್ಥಕ ಆಗ್ತದೆ ಅಂದರೆ, ನಾನು ಎಲ್ಲರನ್ನೂ ಪ್ರೀತಿಸಬೇಕು, ಎಲ್ಲರೂ ನನ್ನನ್ನು ಪ್ರೀತಿಸಬೇಕು. ಆವಾಗ ಸಾರ್ಥಕ ಆಗ್ತದೆ. ದ್ವೇಷ ಮಾಡುವವರು ಮಾಡಲಿ, ಅದು ಅವರ ಡ್ಯೂಟಿ, ಅದು ಅವರ ಕರ್ತವ್ಯ, ಅದು ಅಥವಾ ಅವರ ಧರ್ಮ. ಅದು ದ್ವೇಷ ಮಾಡುವುದು ಅದು ಅವರ ಧರ್ಮ ಆಗಿರ್ಬೋದು. ಆದರೆ ನನ್ನ ಧರ್ಮ ಅದಲ್ಲ. ನಾನು ನನ್ನ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಸಾಧ್ಯ ಆಗಬೇಕು. ನಂದು ಪ್ರೀತಿಸುವಂಥದ್ದು ಧರ್ಮ. ನಾನು ಇದ್ದದ್ದನ್ನು ಹಂಚು ತಿನ್ನುವಂಥದ್ದು ಧರ್ಮ. ನಿನ್ನನ್ನು ಕೂಡ ನಾನೇ ಅಂತೇಳಿ ತಿಳಿಯುವಂಥದ್ದು ನನ್ನ ಧರ್ಮ ಅಂತ ನನಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಇದು ಧರ್ಮದ ಡ್ಯೂಟಿ, ಇದು ಧರ್ಮದ ಕೆಲಸ ಅಂತೇಳಿ ನಾವು ಎಲ್ಲರಲ್ಲಿಯೂ ಕೂಡ ಆ ನಂಬಿಕೆಯನ್ನು ಹುಟ್ಟಿಸಬೇಕು. ಎಲ್ಲರಲ್ಲಿಯೂ ಕೂಡ ಆ ನಂಬಿಕೆ ಬರಬೇಕು. ಆವಾಗ ಬದಲಾವಣೆ, ಪರಿವರ್ತನೆ ಬರ್ತದೆ. ಮಾಡಿದ್ದುಣ್ಣೋ ಮಹಾರಾಯ ಅಂತೇಳಿ ಹಿಂದಿನವರು ಹೇಳಿದರು. ನಾನು ಏನು ಮಾಡ್ತೇನೋ ಅದೇ ನಾನು ಪಡಿತೇನೆ ಅಲ್ವಾ? ತಲೆಗಾಕಿದ ನೀರು ಕಾಲಿಗೆ ಬರುವುದು. ನಾನು ಏನು ಮಾಡಿದ್ದೇನೋ ಆ ಕರ್ಮ ನನ್ನನ್ನು ಹಿಂಬಾಲಿಸ್ತದೆ. ನಾನು ಯಾರಿಗಾದರೂ ಒಳಿತು ಬಯಸಿದರೆ ನನಗೆ ರಿಟರ್ನ್ ಒಳಿತೇ ಬರುವುದು. ನಾನು ಯಾರಿಗಾದರೂ ಕೆಡುಕು ಬಯಸಿದರೆ ನನಗೆ ರಿಟರ್ನ್ ಕೆಡುಕೆ ಬರ್ತದೆ. ಇದು ಎಲ್ಲ ಈ ಜಗತ್ತಿನ ಸತ್ಯಗಳು. ಇದು ನಮಗೆಲ್ರಿಗೂ ಕೂಡ ಮನವರಿಕೆ ಆಗಬೇಕು. ಆವಾಗ ಬದಲಾವಣೆ ಸಾಧ್ಯ. ಸೊ ಈ ನಂಬಿಕೆ ಹುಟ್ಟಿಸ್ಬೇಕು ನಾವು. ನನ್ನಲ್ಲಿ ಆ ನಂಬಿಕೆ ಬರಬೇಕು. ನನಗೆ ಅದರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಹೇಳುವ ಮಾತಿದೆ ಅಲ್ಲ, ಅದರ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು. ನನ್ನ ಮಕ್ಕಳಿಗೆ ನಾನು ಕಾನ್ಫಿಡೆನ್ಸ್ನಲ್ಲಿ ತಗೊಳ್ಬೇಕು. ನನ್ನ ಕುಟುಂಬವನ್ನು ತಗೊಳ್ಬೇಕು, ನನ್ನ ಸಮಾಜವನ್ನು ತಗೊಳ್ಬೇಕು. ಈ ಸಣ್ಣ ಡ್ಯೂಟಿ ಮಾಡುವ ಒಂದು ಸಣ್ಣ ಡ್ಯೂಟಿ, ನಾನು ನನ್ನ ಮನೆಯವರನ್ನು ಪ್ರೀತಿಸುವ ಡ್ಯೂಟಿ. ಅಲ್ಲಿಂದ ಆರಂಭ ಮಾಡುವ. ನಿಮ್ಮ ಈ ಮಾಧ್ಯಮದ ಮೂಲಕ ನಮ್ಮ ಮನೆಯವರನ್ನು ನಾವು ಪ್ರೀತಿಸುವುದು ಹೇಳಿ ಒಂದು ಎಜೆಂಡ ನಮ್ಮದು. ನಮ್ಮ ಎಜೆಂಡ ಏನು ಅಂದರೆ, ಇವತ್ತಿನ ನಂತರ ನನ್ನ ಮನೆಯನ್ನು ನಾನು ಪ್ರೀತಿಸ್ತೇನೆ ಅಂತ. ಅದೊಂದು ಡ್ಯೂಟಿ. ಹೌದು. ನನ್ನ ಸುಖ ಅವನ ಸುಖ, ಅವನ ಸುಖ ನನ್ನ ಸುಖ. ನಾನು ಅವನಿಗೆ ಸಾಧ್ಯವಾದರೆ ಉಪಕಾರ ಮಾಡ್ತೇನೆ, ಇಲ್ಲದ್ರೆ ಅವನಿಗೆ ಉಪದ್ರ ಕೊಡ್ಲಿಕ್ಕೆ ಹೋಗುದಿಲ್ಲ ಅಂತ. ನನ್ನ ಕಂಪೌಂಡಿನ ಕಸ ಅವನ ಕಂಪೌಂಡಿಗೆ ಹೋಗದಂತೆ ನಾನು ಜಾಗ್ರತೆ ವಹಿಸ್ತೇನೆ. ನನ್ನ ನಾಲಿಗೆಯ ಮೂಲಕ ಅವನಿಗೇನು ತೊಂದರೆ ಆಗದ ರೀತಿಯಲ್ಲಿ ನಾನು ವರ್ತಿಸ್ತೇನೆ. ಬಹಳ ಮುಖ್ಯವಾದಂಥ ವಿಚಾರ. ಹೌದು. ನೀವು ಮತ್ತೊಬ್ಬರು ಸುಖ ಬಯಸ್ತಿರೋ ಬಿಡ್ತಿರೋ, ಅಥವಾ ಅವರ ಸಂತೋಷವನ್ನು ನೀವು ಸಹಿಸ್ಕೊಳ್ತಿರೋ ಬಿಡ್ತಿರೋ, ನಿಮಗೆ ಉಪಕಾರ ಆದರೆ ಮಾಡಿ, ಇಲ್ಲ ಉಪದ್ರ ಕೊಡೋದು ನಿಮ್ಮ ಪಾಡಿ ನೀವು ಸುಮ್ಮನೆ ಇದ್ದು ಬಿಡಿ. ಇದು ಒಳ್ಳೆ ವಿಚಾರ. ಹೌದು. ನೆರೆಮನೆ, ಬ್ರದರ್ಹುಡ್ ಅಲ್ವಾ? ಹಂಸಾಯ ಹೇಳ್ತೀವಿ. ನಾವೊಂದು ಅಭಿಯಾನ ಮಾಡ್ತಾ ಇದ್ದೇವೆ, ಹಂಸಾಯ ಅಂತ. ಹಂಸಾಯ ಅಭಿಯಾನ ನಮ್ದು. ಹಂಸಾಯ ನೆರೆಮನೆಯವನು ನನ್ನವನು ಅಂತ. ನೆರೆಮನೆಯವನು ನನ್ನವನು ಅಂತ. ನನ್ನ ಮನೆ ಮತ್ತು ಅವನ ಮನೆ ಒಂದೇ. ನನ್ನ ಮನೆಯಲ್ಲಿ ಒಂದು ಸಾರು ಬೇಯಿಸಿದರೆ ನಾನು, ಅವನ ಮನೆಯಲ್ಲಿ ಬೇಯಿಸದೇ ಇದ್ದರೆ ಆ ಸಾರು ಅಲ್ಲಿಗೆ ಕೊಡಬೇಕು ನಾನು. ಸ್ವಲ್ಪ 1 ಕಪ್ಪು ಸಾರು. ಇದಕ್ಕೆ ಏನು ಮಾಡ್ಬೋದು ಅಂತ ಪ್ರವಾದಿಗಳು ಹೇಳಿದರು. ನಿಮ್ಮ ಹತ್ರ ಇಲ್ಲಪ್ಪ, ಏನು ಮಾಡ್ತೀರಿ ನೀವು? ಪ್ರವಾದಿಗಳಲ್ಲಿ ಸ್ವಲ್ಪ ನೀರು ಜಾಸ್ತಿ ಬೆರೆಸ್ಬೇಕು. ಅದಕ್ಕೆ ಸ್ವಲ್ಪ ನೀರು ನಿಮ್ಮ ಸಾರಿಗೆ ಜಾಸ್ತಿ ಬೆರೆಸ್ಬೇಕು. ಏನಾಗೋದಿಲ್ಲ, ಆದರೆ ಟೇಸ್ಟ್ ಎಲ್ಲ ಹಾಳಾಗೋದಿಲ್ಲ. ಸೊ ಅದರಲ್ಲಿ 1 ಕಪ್ ಅವರಿಗೂ ಕೊಡಬೇಕು, ನೀವು ತಿನ್ನಬೇಕು. ನಿಮ್ಮ ಮಕ್ಕಳಿಗೆ ತಿಂಡಿ ತಿನಿಸು ತರುವುದಿದ್ರೆ ಅವರ ಮಕ್ಕಳಿಗೂ ತರಬೇಕು. ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲಪ್ಪ ತರಲಿಕ್ಕೆ, ನಿಮ್ಮ ಹತ್ರ ಅಷ್ಟು ಇಲ್ಲ, ನಿಮ್ಮ ಮಕ್ಕಳಿಗೆ ಹೇಳಿ ತಿಂಡಿನ ಸಿಪ್ಪೆ ಹೊರಗೆ ಹಾಕಬೇಡಿ ಅಂತ.